ಸರ್ ನಾನು ಒಂದೇ ಬಂಡವಾಳದಲ್ಲಿ ಎರಡು ತರ ಮಾಡ್ಕೊಂಡಿದ್ದೀನಿ. ನಾನು ಮೇಲ್ಗಡೆ ಕುರಿ ಇರುತ್ತೆ, ಕೆಳಗಡೆ ಕೋಳಿ ಇರುತ್ತೆ. ಕೋಳಿ ನೋಡ್ತಾ ಇರ್ಬೋದು ನನ್ನ ಹತ್ರ ಯಾವ್ಯಾವ ಜಾತಿ ಇದೆ ಅಂತ ಅಂದ್ರೆ ಕಡಕ್ನಾಥ್ ಇದೆ, ನಾಟಿ ಇದೆ, ಟರ್ಕಿ ಇದೆ. ಅವತ್ತು ನಾನು ಸ್ಟಾರ್ಟ್ ಮಾಡಿದ್ದು 5 ಫೀಮೇಲ್ 1 ಮೇಲ್ ಸ್ಟಾರ್ಟ್ ಮಾಡಿದ್ದು. ಇವತ್ತು ನನ್ನ 100 ಡಾರ್ಪರ್ ಇದೆ ಸರ್ ಪ್ಯೂರ್ ಲೈನ್ ಅಲ್ಲೇ. ನೀವು ಅದ್ರಲ್ಲಿ ನಿಮ್ಗೆ ನೋಡ್ತೀನಿ ಅಂದ್ರೆ ಒಂದು 60 ರಿಂದ 65 ಫೀಮೇಲ್ ಇದೆ ಸರ್ ನನ್ನ ಹತ್ರ. ಇಕ್ಕಿದ ಒಂದು 35 ಮೇಲ್ಗಳು ಸಿಗ್ತಾವ ಸರ್ ನಮ್ಮಲ್ಲಿ. ಅಂದ್ರೆ ಕೋಳಿಲಿ ಮಟನಲ್ಲೂ ಲಾಭ ಸಿಗುತ್ತೆ, ಮಟ್ಟೆಲ್ಲೂ ಲಾಭ ಅಂತ ಕಂಪಲ್ಸರಿ ಬಂದೇ ಬರುತ್ತೆ. ಯಾಕಂದ್ರೆ ಒಂದು ಮಟ್ಟೆ ಮಿನಿಮಮ್ 15 ರೂಪಾಯಿ ನಮ್ಮ ಲೋಕಲ್ ಅಲ್ಲಿ ಸೇಲ್ ಆಗುತ್ತೆ. ಒಂದು 100 ಕೋಳಿ ಅಂದ್ರೆ ಒಂದು 20 ಮಟ್ಟೆ ಅಂತ ಟಾರ್ಗೆಟ್ ಇಟ್ಕೋಬಹುದು. ನೀವೇನು 100 ಕೋಳಿ ಮಟ್ಟೆ ಹಾಕುತ್ತೆ ಅಂತ ಹೇಳಕ್ಕಾಗಲ್ಲ. ನಾನು ಒಂದು ಸ್ವಲ್ಪ ಫೀಡ್ ಮೇಂಟೆನೆನ್ಸ್ ಇರುತ್ತೆ ಸರ್ ಅಷ್ಟೇ. ತಿಂಗಳಿಗೆ ಏನೊಂದು 4 ರಿಂದ 5 ಸಾವಿರ ರೂಪಾಯಿ ಮೇವು ಬೇಕಾಗುತ್ತೆ. ಯಾಕಂದ್ರೆ ಎಕ್ಸ್ಟ್ರಾ ಫೀಡ್ ಮಾಡ್ಲೇಬೇಕು. ಕುರಿ ಇಕ್ಕಿಯೊಳಗೆ ಏನು ಎಕ್ಸ್ಟ್ರಾ ಸಿಗಲ್ಲ ಪಾಪ. ಅದಕ್ಕೆ ಒಂದು 10 ಸಾವಿರ ರೂಪಾಯಿ ಉಳ್ಕೊಳ್ಳುತ್ತೆ ಸರ್ ಕೋಳಿಯಿಂದ. ನಮಗೆ ನಮ್ಮ ಮನೆಗೂ ಯೂಸ್ ಆಗ್ತಾ ಇರುತ್ತೆ. ಈ ಕೋಳಿಯಿಂದ ನಮ್ಗೆ ಏನ್ ಆದಾಯ ಅಂತ ಅಂದ್ರೆ ಇಲ್ಲಿ ಬಿದ್ದಿದ್ ಮೇವು ವೇಸ್ಟ್ ಆಗಲ್ಲ, ಇದು ತಿನ್ಕೊಳ್ಳುತ್ತೆ. ವಿತ್ ಗೊಬ್ಬರ ಸ್ಮೆಲ್ ಬರಲ್ಲ ಸರ್. ಮೇನ್ ಫೋಕಸ್ ಕುರಿ ಫಾರ್ಮ್ ಅಲ್ಲಿ ಗೊಬ್ಬರ ಸ್ಮೆಲ್ ಬರ್ತಾ ಇರುತ್ತೆ. ಈ ಕೋಳಿ ಬಿಡೋದ್ರಿಂದ ಸ್ಮೆಲ್ ಬರಲ್ಲ, ಯಾಕಂದ್ರೆ ಕೆರೆದು ಡ್ರೈ ಮಾಡ್ತಾ ಇರುತ್ತೆ. ಆಮೇಲೆ ಈ ಗೊಬ್ಬರದಲ್ಲಿ ಮೇನ್ ಇನ್ನೇನು ಏನಪ್ಪಾ ಅಂದ್ರೆ ಹುಳ ಬರುತ್ತೆ ಗೊಬ್ಬರದೊಳಗಡೆ. ಆ ಹುಳ ಇದ್ರೆ ಗೊಬ್ಬರ ವರ್ಕೌಟ್ ಆಗಲ್ಲ ನಮಗೆ. ಮೊಟ್ಟೆ ಸೈಜ್ಗಳು ನೋಡ್ಬೋದು ಸರ್ ನೀವು. ನಾಟಿ ಮೊಟ್ಟೆಗಳು ಏನಿರ್ತವೆ ನೋಡಿ ಸರ್, ಇಲ್ಲಿ ಒಳಗಡೆ ಮೇದ್ರೂ ಅಂದ್ರೆ ನಾವು ಎಕ್ಸ್ಟ್ರಾ ಫೀಡ್ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಸರ್. ನೋಡ್ಬೋದು ಮೊಟ್ಟೆ ಯಾವ ತರ ಗ್ರೋತ್ ಇರ್ತವೆ, ಒಳ್ಳೆ ಸೈಜೇ ಬರ್ತವೆ ಸರ್ ಮೊಟ್ಟೆಗಳು. ಅರೌಂಡ್ ನಿಮ್ಗೆ ಒಂದು 25 ಮೊಟ್ಟೆ ಇದೆ ಸರ್ ಇದ್ರೊಳಗಡೆ.